ಹಾರ್ಮೋನಿಕಲ್. ನೀನು ಬಂದಿಯಲ್ಲ. ಕಾಲೇಜು ಯಾವ ಕಾಲೇಜು ಮಾಡದೇ ಇರೋಂಥ ಒಂದು ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಆಮೇಲೆ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ. ಹಳ್ಳಿ ಮನೆ ಆಗಿರ್ಬೋದು, ಪಂಚಾಯತಿ ಕಟ್ಟೆ ಆಗಿರ್ಬೋದು, ಎಲ್ಲ ಸ್ಟಾಲ್ಗಳು ಹಾಕಿದ್ದಾರೆ, ವೆರೈಟಿ ತಿಂಡಿಗಳು ಮಾಡ್ತಾರೆ. ಅವ್ರವ್ರು ಮನೇಲಿ ಮಾಡ್ಕೊಂಡು ಬಂದು ತಿಂಡಿಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ. ಒಂದು ಅನ್ನೋದಕ್ಕಿಂತ ಎಲ್ಲರೂ ಒಟ್ಟಿಗೆ, ಲೆಕ್ಚರರ್ಸು ಟೀಚರ್ಸು ಎಲ್ಲರೂ ಒಟ್ಟಿಗೆ ಇಲ್ಲಿ ಕುತ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಆಲ್ಮೋಸ್ಟ್ 3 ಇಯರ್ಸಿಂದ ಇದು ಅಟೆಂಡ್ ಮಾಡ್ತಿದ್ದೀವಿ ಡಿಗ್ರಿ ಅಂತ. ಸೊ ಅದನ್ನ ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ವೇದಿಕೆ. ನಮಗೆಲ್ಲ ಈ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಇರ್ಬೋದು, ಊಟ ಮಾಡೋಕ್ಕಿರ್ಬೋದು, ಅಥವಾ ಎಷ್ಟೊಂದಿದೆ ಮುದ್ದೆ, ಅದೆಲ್ಲ ನಾವು ಮನೇಲಿ ತಿನ್ನೋದೇ ಇಲ್ಲ, ಇಲ್ಲಿ ಸುಮ್ಮನೆ ಫ್ರೆಂಡ್ಸ್ ಜೊತೆ ಎಲ್ಲ ತಿಂತೀವಿ. ಸೊ ಅದೆಲ್ಲ ಒಂದು ಒಳ್ಳೆ ಏನು ಹೇಳ್ತೀರಾ, ಒಂದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು, ಅಥವಾ ಒಳ್ಳೆ ವೇದಿಕೆ ಹೇಳ್ಬೋದು. ಹೀಗೆ ಪ್ರತಿಯೊಂದು ಹಬ್ಬಗಳನ್ನ ಮಕ್ಕಳೇ ಕಾಲೇಜಿನಲ್ಲಿ ಆಚರಿಸುವಂತ ಒಂದು ಸಂಪ್ರದಾಯನ ಶುರು ಮಾಡಿದ್ದೀವಿ ನಾವು. ಇದು 8ನೇ ವರ್ಷ ನಾವು ಮಾಡ್ತಾ ಇರುವಂಥದ್ದು. ಇದ್ರ ಜೊತೆ ಜಾನಪದ ಮೇಳನ ಅಮರ್ಸ್ ಮಾಡಿದ್ದೀವಿ, ಜೊತೆಗೆ ಬೇಸಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಕ್ಕಳು ತಮ್ಮ ಮನೆಗಳಲ್ಲಿ ತಯಾರಿಸಿದಂತಹ ಹಳ್ಳಿ ಅಡುಗೆಗಳನ್ನ ತಂದು ಮಾರಾಟ ಮಾಡ್ತಾರೆ, ಎಲ್ರಿಗೂ ಹಂಚ್ಕೊಂಡು ತಿಂತಾರೆ. ಅದ್ರ ಜೊತೆಗೆ ಹಳ್ಳಿಯ ವಾತಾವರಣ ನಿರ್ಮಾಣ ಮಾಡಿದ್ದೀವಿ, ಒಂದು ಬಾವಿಯನ್ನ ನಿರ್ಮಾಣ ಮಾಡಿದ್ದೀವಿ, ಹಾಗೆ ಒಂದು ಪಂಚಾಯತಿ ಕಟ್ಟೆ ನಿರ್ಮಾಣ ಮಾಡಿದ್ದೀವಿ. ನಾಳೆ ಆ ಪಂಚಾಯತಿ ಕಟ್ಟೆಯಲ್ಲಿ ಅವರು ಹಳ್ಳಿಗಳಲ್ಲಿ ಹೇಗೆ ನ್ಯಾಯಾಲಯ ನಡೆಯುತ್ತೆ ಅಂತ, ನ್ಯಾಯ ತೀರ್ಮಾನ ಆಗದೆ ಅನ್ನೋದನ್ನ ಅಭಿನಯಿಸಿ ತೋರಿಸ್ತಾರೆ. ಅದನ್ನ ಅವರು ಎಲ್ಲ ಬೇರೆ ಮಕ್ಕಳು ತಿಳ್ಕೊತಾರೆ. ನೋಡಿದ್ರಲ್ಲ ವೀಕ್ಷಕರೇ,